ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾವು ನಾಗರ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ಯಾವ ನಾಗರ ಹಬ್ಬ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಕೂಡ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ನಾಗರ ಪೂಜೆಗೆ ವಿಶೇಷವಾಗಿ ಈ ಉತ್ತರಾಣೆ ಕಡ್ಡಿ ಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ತೋಟದ ಹತ್ರ ಬಂದು ಇದನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇದು ಉತ್ತರಾಣೆ ಕಡ್ಡಿಯ ಗಿಡ. ತುಂಬ ಬೆಳೆದಿತ್ತು. ಬೇಲಿಲೆಲ್ಲ ಎಲ್ಲ ಕಡೆಯೂ ಬೆಳೆದಿರುತ್ತೆ ಇದು ಹೆಚ್ಚಾಗಿ ಈ ಟೈಮಲ್ಲಿ. ಹಾಗೆ ನಮ್ಮ ಗೌರಿ ಕೂಡ ಅಲ್ಲೇ ಮೇಯ್ತಾ ಇದ್ಲು. ಬೆಳಗ್ಗೆನೇ ಹೋಗಿ ದನ ಕರಗಳನ್ನ ತೋಟದ ಹತ್ರ ಕಟ್ಟಿ ಬಂದಿದ್ವಿ. ಹಾಗೆ ನಾನು ನಮ್ಮಮ್ಮ ಅಂತೂ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ವಿ. ಅಡುಗೆನಾದರೂ ಮಾಡಬೇಕು, ಹಾಗಾಗಿ ಬೇಗ ಬೇಗ ಎಲ್ಲ ಮಾಡ್ಕೊಬಿಡೋಣ ಕೆಲಸಗಳನ್ನ ಅಂತ ಹೇಳಿ ಮಾಡ್ತಾಯಿದ್ದೆ. ಈ ನಾಗರ ಹಬ್ಬದಲ್ಲಿ ವಿಶೇಷವಾಗಿ ನಾಗರ ಅಡುಗೆನೇ ತುಂಬ ಮುಖ್ಯ. ಹಾಗಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಬಟ್ ನಾನು ಜಾಸ್ತಿ ವ್ಲಾಗ್ನ ಮಾಡ್ಕೊಳ್ಳೇ ಇಲ್ಲ, ಯಾಕೆಂದರೆ ನಮ್ಮ ತಾತಾಗೆ ಹುಷಾರಿರಲಿಲ್ಲ. ಹಾಗಾಗಿ ವ್ಲಾಗ್ ಮಾಡೋ ಅಷ್ಟು ಮೂಡೇ ಇರಲಿಲ್ಲ ನನಗೆ. ಕಂಪ್ಲೀಟಾಗಿ ನಾನು ಎಲ್ಲ ಅಡುಗೆಗಳನ್ನ ಏನೇನು ನಾಗರ ಹಬ್ಬಕ್ಕೆ ನಾವು ಏನೇನು ಅಡುಗೆ ಮಾಡ್ತೀವಿ ಅದನ್ನೆಲ್ಲ ಡೀಟೇಲಾಗಿ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೆಲ್ಲ ಉಲ್ಟಾಗೋಯ್ತು. ನಂಗೆ ನೀಟಾಗಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಅಲ್ಲೊಂದು ಇಲ್ಲೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಯಾಕೆಂದರೆ ನಮ್ಮ ತಾತಾಗೆ ಹುಷಾರಿಲ್ಲದೆ ಇರೋ ಕಾರಣ ನನಗೆ ಅವತ್ತಿನ ದಿವಸ ಫುಲ್ಲು ಮೂಡೌಟ್ ಆಗಿತ್ತು. ಹಬ್ಬ ಬೇರೆ ಇತ್ತು. ವಿಶೇಷವಾಗಿ ನಾಗರ ಹಬ್ಬ ಆಗಿರೋದ್ರಿಂದ ಸ್ಟ್ರಿಕ್ಟಾಗಿ ನಾವು ನಾಗರ ಹಬ್ಬನ ಅಷ್ಟು ಕಟ್ಟುನಿಟ್ಟಾಗಿ ಒಂದು ಭಕ್ತಿಯಿಂದ ಮಾಡಲೇಬೇಕಾಗಿತ್ತು. ಹಾಗಾಗಿ ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ಅಡುಗೆಗೆ ಅಂತ ಹೇಳಿ ಎಲ್ಲ ಮಾಡ್ಕೊತಾ ಇದ್ವಿ. ಒಂದು 20 ಜನಕ್ಕೆ ಅಡುಗೆನ ಮಾಡಬೇಕು. ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ವಿ. ಹಾಗೆ ಇಲ್ಲಿ ಒಂದಷ್ಟು ತರಕಾರಿಗಳನ್ನ ಹಾಕ್ಕೊಂಡು ಅವರೆಕಾಳು ಮತ್ತು ತರಕಾರಿನ ಹಾಕಿ ಸಾಂಬಾರನ್ನ ಮಾಡ್ಕೊತಾ ಇದ್ವಿ. ಹಾಗೆಯೇ ವಿಶೇಷವಾಗಿ ನಾಗರ ಹಬ್ಬಕ್ಕೆ ಉಗ್ಗೆ ದನ ಅಂತ ಮಾಡ್ತೀವಿ. ಅದು ತುಂಬ ಮುಖ್ಯ, ಉಗ್ಗೆ ದನ ಮಾಡೋದು. ಅದನ್ನು ಇಲ್ಲಿ ತಪ್ಪಲೆಲಿ ಇಟ್ಟು ಮಾಡ್ಕೊತಾ ಇದ್ದೀನಿ. ಕೆಲಸಗಳನ್ನ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅವತ್ತಂತೂ ಕೆಲಸನೇ ಸಾಗಲಿಲ್ಲ. ಎಷ್ಟು ಬೇಗ ಮಾಡ್ಕೊಳ್ಳೋಣ ಅಂದರೂ ಕೆಲಸಗಳು ನಿಧಾನನೇ ಆಗ್ತಿದ್ವು, ತಡ ಆಗ್ತಿತ್ತು, ತುಂಬ ಲೇಟ್ ಆಗ್ತಿತ್ತು. ನನ್ನ ಮಗ ಒಬ್ಬ ನನ್ನ ಬಿಡ್ತಿರ್ಲಿಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ. ಒಂದು ಕಡೆ ನಮ್ಮ ತಾತಗೆ ಹುಷಾರಿಲ್ಲದೆ ಇರೋದ್ರಿಂದ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಣ್ಣ ಇಬ್ಬರು ಕೂಡ ಆಸ್ಪತ್ರೆಗೆ ಕರ್ಕೊಂಡೋಗಿದ್ರು. ಅವರು ಬೇರೆ ಇರಲಿಲ್ಲ. ನಮ್ಮಮ್ಮ ದನಗಳನ್ನ ನೋಡಿಕೊಂಡು ಮತ್ತು ಮನೇಲಿ ಈ ಥರ ಅಡುಗೆಗಳನ್ನೆಲ್ಲ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋ ಅಷ್ಟರೊಳಗೆ ಟೈಮೇ ಆಗೋಯಿತು. ತುಂಬ ಟೈಮ್ ಆಗೋಯಿತು. ಸಂಜೆ ಅಷ್ಟರೊಳಗೆ ನಾವು ಹುತ್ತದ ಹತ್ರ ಹೋಗಿ ಹುತ್ತಕ್ಕೆ ನಾವು ಪೂಜೆನ ಮಾಡಿ ಹಬ್ಬದ ಏನೇನು ಅಡುಗೆ ಮಾಡಿದ್ದೀವೋ ಅದನ್ನೆಲ್ಲ ತಗೊಂಡೋಗಿ ಹುತ್ತದ ಮುಂದೆ ಇಟ್ಟು ಪೂಜೆ ಮಾಡಿ ಬರ್ತಿದ್ದೋ. ಬಟ್ ಈ ವರ್ಷ ಒಂದು ತುಂಬ ಲೇಟ್ ಆಯಿತು. ಸಂಜೆ 4 ಗಂಟೆ ಮೇಲೆ ನಾವು ವರ್ಷ ಕರೆಕ್ಟ್ ಟೈಮಿಗೆ 4 ಗಂಟೆಗೆಲ್ಲ ಮುಗಿದು ಹುತ್ತದ ಹತ್ರ ಹೋಗ್ತಿದ್ವಿ. ಬಟ್ ಈ ವರ್ಷ ಮಾತ್ರ ತುಂಬ ಲೇಟಾಗೋಯಿತು. 5:30 ಹತ್ರ ಆದರೂ ಮನೇಲೇ ಇದ್ವಿ. ಸೂರ್ಯ ಮುಳುಗೋ ಅಷ್ಟರೊಳಗೆ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕಾಯಿತು. ಪೂಜೆ ಎಲ್ಲ ಆಗಬೇಕಾಯಿತು. ಹುತ್ತದ ಹತ್ರ ಎಲ್ಲ ಪೂಜೆ ಮಾಡಿ ಮನೆಗೆ ಬರಬೇಕಾಗಿತ್ತು. ಬಟ್ ಈ ವರ್ಷ ತುಂಬ ಲೇಟ್ ಆಗಿಬಿಡ್ತು. ಅವಸರವಾಗೇ ಕೆಲಸಗಳ್ನ ಈ ವರ್ಷ ಮಾಡ್ಕೊಂಡ್ವಿ. ಎಲ್ಲ ರೆಡಿ ಮಾಡಿಕೊಂಡು ಮೊದಲು ಕಲ್ಯಾಣಿ ಹತ್ರ ಬಂದು ಗಂಗೆ ಪೂಜೆ ಜೊತೆಗೆ ಈ ರೀತಿ ಸ್ವಲ್ಪ ಮಣ್ಣನ್ನು ಹಾಕಿ ಅದ್ರ ಮೇಲೆ ಒಂದು 3 ಕಲ್ಲನ್ನ ಮಣ್ಣಿನ ಮೇಲೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಹಾಗೆ ಅಮ್ನ ರಚ್ಚೆ ಹಾಕಿ ಅದ್ರ ಜೊತೆಗೆ ನಾವು ನಾಗರ ತಾಳಿನ ಅದ್ರ ಮೇಲೆ ಇಟ್ಟು ಪೂಜೆ ಮಾಡ್ಕೊಬೇಕು. ಇದನ್ನೆಲ್ಲ ಏನಕ್ಕೆ ಮಾಡ್ತಾರೆ ಅಂತ ಅನ್ನೋದು ಏನಕ್ಕೆ ಮಾಡ್ಕೊಂಬಂದಿದ್ದಾರೆ ಇದನ್ನೆಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಅಜ್ಜಿ ಏನು ಹೇಳ್ತಿದ್ರು, ಅವ್ರು ಏನು ಮಾಡೋಕ್ಕೆ ಹೇಳಿದ್ರು ಅದನ್ನಷ್ಟನ್ನು ಮಾತ್ರ ಪಾಲಿಸೋದು ಅಷ್ಟೇ ನಮ್ಮ ಕೆಲಸ ಆಗಿತ್ತು. ಅವರು ಏನು ನಡೆಸ್ಕೊಬಂದಿದ್ದಾರೆ ಆ ರೀತಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಅವ್ರು ಯಾವ ರೀತಿ ಪ್ರೊಸೀಜರ್ನ ಮಾಡ್ತಾಯಿದ್ರು, ಯಾವ ರೀತಿ ಪೂಜೆಗಳನ್ನಾಗೆ ಏನೇನು ಇಡ್ತಿದ್ರು ಅದಷ್ಟನ್ನು ಮಾಡಿಕೊಂಡು ಅವರು ಹೇಳ್ಕೊಟ್ಟಂಗೆ ನಾವು ಪೂಜೆಗಳನ್ನ ಮಾಡ್ಕೊಂಡ್ವಿ. ಹಾಗೆ ನಾವಿಲ್ಲಿ ಪೂಜೆ ಮಾಡ್ಕೊತಾ ಇರೋದು ತಾಯಿ ಮುದ್ದಮ್ಮನ ಪೂಜೆನ ಇಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನಾವು ಏನೇನೆಲ್ಲ ಅಡುಗೆ ಮಾಡಿದ್ವೋ ಅದನ್ನೆಲ್ಲ ಬಾಳೆ ಎಲೆ ಮೇಲೆ ಇಟ್ಟು ದೇವರಿಗೆ ಪೂಜೆ ಮಾಡ್ಕೊಬೇಕು. ಪೂಜೆ ಮಾಡ್ಕೊಂಡು ಆದಮೇಲೆ ಇದೆಲ್ಲ ಆದಮೇಲೆ ಹುತ್ತದ ಹತ್ರ ಹೋಗಬೇಕು. ಹುತ್ತದ ಹತ್ರ ಹೋದ್ಮೇಲೆ ಅಲ್ಲಿ ಹೇಗೆ ಪೂಜೆ ಮಾಡ್ತೀವಿ ಅಂತ ಎಲ್ಲ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ.
ಹಾಗೆ ಇಲ್ಲಿ ಒಂದು ತೆಂಗಿನಕಾಯಿ ಸಿಪ್ಪೆನ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿ ಅದ್ರ ಮೇಲೆ ಒಂದು ಕರ್ಪೂರನ ಹಚ್ಕೊಬೇಕು. ಆ ಕರ್ಪೂರ ಎಲ್ಲ ಹಚ್ಚಿ ಹುರಿದಿದ್ದಾದಮೇಲೆ ಅದರಿಂದ ಬರೋವಂಥ ಒಂದು ಹೊಗೆಯಲ್ಲಿ ಪೂಜೆನ ಮಾಡ್ಕೊಬೇಕು. ಹಾಗಾಗಿ ಅದ್ರ ಹೊಗೆಯಿಂದ ಪೂಜೆನ ಮಾಡ್ಕೊತಾ ಇದ್ದೀವಿ. ಕೊಡೆ ಹೋಗಿ ಪೂಜೆ ಮಾಡಲಿ. ಹುಷಾರು, ಬಾವಿ ಐತಿ. ಎತ್ಕೊಂಡ್ ಪಕ್ಕ ನೀನು ಬಗೆಮ್ಮ ಪಟ್ಪಟ್ಟು ಎತ್ಕ. ಇಲ್ಲ ಬೇಗ ಬೇಗ ಪಟ್ಟಿ ನೀವು ಆಗಬೇಕು. ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ ಬಗೆಮ್ಮ ಬಗೆಮ್ಮ ಬೇಗ ಬೇಗ. ನಾನು ಪೂಜೆ ಮಾಡಿ ತೆಗಿಪಾರೆ ನಾನು ಹಾಕಿವಂತೆ. ನಮ್ಮ ಅಣ್ಣ ಇದ್ದಿದ್ದರಿಂದ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ದ. ಇಲ್ಲ ಅಂದಿದ್ರೆ ನನಗೆ ವೀಡಿಯೋನ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಹಾಗೆ ಅವತ್ತಿನ ದಿವಸ ಈ ವ್ಲಾಗ್ನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಮನೆಯವರೆಲ್ಲ ಪೂಜೆ ಆದಮೇಲೆ ಲಾಸ್ಟಲ್ಲಿ ಈ ರೀತಿ ಹಾಲು ತುಪ್ಪನ ಬಿಟ್ಟು ಅದಾದಮೇಲೆ ನೀರ ಮೇಲೆ ಕರ್ಪೂರನ ಹಚ್ಚಿ ಈ ರೀತಿ ತೇಲ್ಬಿಡಬೇಕು. ಇದೆಲ್ಲ ಆದಮೇಲೆ ಇಲ್ಲಿ ಪೂಜೆ ಎಲ್ಲ ಮುಗೀತು. ಹಾಗೆ ನೆಕ್ಸ್ಟು ಇವಾಗ ಹುತ್ತದ ಹತ್ರ ಹೋಗಬೇಕು. ಅಲ್ಲಿಂದ ಪೂಜೆ ಮಾಡಿಕೊಂಡು ನಾವು ಡೈರೆಕ್ಟಾಗಿ ನಮ್ಮ ಹೊಲದ ಹತ್ರ ಬಂದ್ವಿ. ಈ ಹುತ್ತದ ಪೂಜೆಗೆ ವಿಶೇಷವಾಗಿ ನಾವು ಬಳಸೋದು ಅವರೇ ಹೂವು, ಉತ್ತರಾಣಿ ಕಡ್ಡಿ ಮತ್ತು ಅಣ್ಣೆ ಹೂವು ಅಂತ ಹೇಳಿ ಬಳಸ್ತೀವಿ. ಇದು ಮೇಯ್ನಾಗಿ ನಾವು ಹುತ್ತಕ್ಕೆ ಇಟ್ಟು ಪೂಜೆ ಮಾಡಬೇಕು. ನಮ್ಮ ಹೊಲದ ಬದಿನಲ್ಲೇ ಹುತ್ತ ಬೆಳೆದಿತ್ತು. ಹೊಸ ಹುತ್ತ ಬೆಳೆದಿರೋದ್ರಿಂದ ನಮ್ಮ ಅಜ್ಜಿ ಇಲ್ಲೇ ಪೂಜೆ ಮಾಡೋಣ ಬನ್ನಿ ಅಂತ ಹೇಳಿದ್ರು. ವರ್ಷನೂ ಕೂಡ ನಮ್ಮ ತಾತ ಹುತ್ತ ಎಲ್ಲ ಕ್ಲೀನ್ ಮಾಡಿ ಅಲ್ಲಿರೋಂಥ ಕಡ್ಡಿ, ಹುಲ್ಲು ಎಲ್ಲನೂ ಕಿತ್ತು ರೆಡಿ ಮಾಡಿ ಕ್ಲೀನ್ ಮಾಡಿ ಕೊಡ್ತಾಯಿದ್ರು. ಬಟ್ ಈ ವರ್ಷ ಅವರಿಗೆ ಹುಷಾರಿಲ್ಲದೆ ಇರೋದ್ರಿಂದ ಎಲ್ಲ ಟೆನ್ಷನ್ನಲ್ಲೇ ಇದ್ವಿ. ಯಾವ ಕೆಲಸನೂ ಸರಿಯಾಗಿ ಆಗಲಿಲ್ಲ. ಹುತ್ತ ಕೂಡ ಕ್ಲೀನ್ ಮಾಡಿ ಬಿಟ್ಟಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನಮ್ಮ ಅಣ್ಣ ಸ್ವಲ್ಪ ಮೇಲ್ಮೇಲೆ ಹುಲ್ಲೆಲ್ಲ ಕಿತ್ತು ಸ್ವಲ್ಪ ಪೂಜೆ ಮಾಡೋ ಇದಕ್ಕೆ ಒಂದು ರೇಂಜಿಗೆ ಮಾಡಿಕೊಟ್ಟ. ನಮ್ಮ ತಾತ ಆಗಿದ್ದರೆ ವರ್ಷನೂ ಅವರೇ ನೀಟಾಗಿ ಹುತ್ತನ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡೋರು. ಹಾಗೆ ಮತ್ತು ನಮ್ಮ ತಾತಾಗೆ ಹುಷಾರಿಲ್ಲದೆ ಇರೋದ್ರಿಂದ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಣ್ಣ ಇಬ್ಬರು ಕೂಡ ಬೆಳಗ್ಗೆನೇ ತಾತನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬಿಟ್ರು. ಅವರು ಹಾಸ್ಪಿಟ್ಲಿಂದ ಬರೋ ಅಷ್ಟರೊಳಗೆ ಸಂಜೆ ಆಗಿಬಿಟ್ಟಿತ್ತು. ಹಾಗಾಗಿ ಹುತ್ತ ಕ್ಲೀನ್ ಮಾಡೋರು ಯಾರೂ ಇರಲಿಲ್ಲ ನಮ್ಮ ಮನೇಲಿ. ಹಾಗೆ ನಾವೇ ನಮ್ಮ ಅಣ್ಣ ಅವರು ಬಂದ ಮೇಲೆ ನಾವು ಹುತ್ತದ ಹತ್ರ ಹೋದ್ಮೇಲೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಹೇಳಿ ರೆಡಿ ಮಾಡ್ಕೊಂಡ್ವಿ. ನಾನಂತೂ ಈ ವರ್ಷ ನಮ್ಮ ತಾತನ ತುಂಬ ಮಿಸ್ ಮಾಡಿಕೊಂಡೆ. ತುಂಬ ಬೇಜಾರಾಗೋಯಿತು. ಅವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ನನಗೆ ಏನು ಮಾಡೋಕ್ಕೂ ಮೂಡಿರಲಿಲ್ಲ. ಅಷ್ಟು ಬೇಜಾರು ಅನಿಸ್ತಿತ್ತು. ಅವರು ಮನೇಲಿ ಇದ್ದಾಗ ಒಂದು ಖುಷಿನೇ ಬೇರೆ. ವರ್ಷ ಅವರು ಹುತ್ತದ ಹತ್ರ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಅಲ್ಲಿ ಕೂತ್ಕೊಂಡು ಏನಾದರೂ ಒಂದು ಹಾಡು ಹೇಳ್ಕೊಂಡು, ಇಲ್ಲಾಂದರೆ ಈ ನಾಗರ ಹಬ್ಬದ ಬಗ್ಗೆ ಒಂದು ಮಾಹಿತಿನ ಕೊಡ್ತಾ ಇರೋರು ಕೂತ್ಕೊಂಡು. ಯಾಕೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಹೇಳಿ. ಹಾಗೆ ನಾವಿವಾಗ ಮಾಡ್ತಾ ಇರೋದು ನಾಗರ ಹಬ್ಬ ಅಲ್ಲ, ನಾಗರ ತಿಥಿ ಅಂತ ಅವರು ನಮಗೆ ಹೇಳ್ತಾ ಇರೋರು. ಹಾಗೆಯೇ ಅವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನಂತೂ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೆ. ಪೂಜೆನ ನಾವು ಉಪವಾಸ ಇದ್ದೇ ಮಾಡಬೇಕಾಗಿತ್ತು. ನಮ್ಮಮ್ಮ ಉಪವಾಸ ಇದ್ದರು. ಬಟ್ ನನಗೆ ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಅವರಿಗೆ ಹುಷಾರಿಲ್ವಲ್ಲ, ಆಸ್ಪತ್ರೆಗೆ ಹೋದರು. ಏನಾಗುತ್ತೋ ಏನೋ ಅಂತ ಹೇಳಿ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ನಾನು ಊಟ ಮಾಡಿರಲಿಲ್ಲ. ನಾನೇ ಉಪವಾಸ ಇರ್ತೀನಿ, ಒಳ್ಳೆಯದಾಗಲಿ ಅವ್ರಿಗೆ ಅಂತ ಹೇಳಿ ನಾನೇ ಉಪವಾಸ ಇದ್ದು. ನಮ್ಮ ಅಮ್ಮಂಗೆ ಉಪವಾಸ ಇರಬೇಡ ಅಂತ ಹೇಳಿ ಕಂಪ್ಲೀಟಾಗಿ ನಾನೇ ಉಪವಾಸ ಇದ್ದೆ. ನಮ್ಮಮ್ಮ ಅಂತೂ ನಾನು ಉಪವಾಸ ಇದ್ದೀನಿ, ನೀನು ಎಂತಕ್ಕೆ ಇರ್ತೀಯ, ನೀನು ತಿನ್ನೋಗು, ಮಗುಗೆ ಹಾಲು ಕುಡಿಸ್ತೀಯ, ಸುಸ್ತಾಗುತ್ತೆ ಅಂತ ಹೇಳಿದ್ರು. ಬಟ್ ಏನೇ ಆದರೂ ನಾನು ಪರವಾಗಿಲ್ಲ, ಏನೇ ಆದ್ರೂ ನಾನು ಉಪವಾಸ ಇರ್ತೀನಿ ಅಂತ ಹೇಳಿ ಕಂಪ್ಲೀಟಾಗಿ ಉಪವಾಸ ಇದ್ದೆ.
ಬಟ್ ಮಧ್ಯದಲ್ಲಿ ನಮ್ಮಮ್ಮ ಒಂದೆರಡು ಬಾಳೆಹಣ್ಣು ಕೊಟ್ಟಿದ್ರು ಅಷ್ಟೇ ತಿನ್ನೋದಕ್ಕೆ. ಹಿಂಸೆ ಮಾಡಿ ಅದನ್ನು ತಿನ್ನಿಸಿದ್ರು. ಮಗುಗೆ ಹಾಲು ಕುಡಿಸ್ತೀಯಾ, ಸುಸ್ತಾಗ್ತಿರುತ್ತೆ, ಏನಾದರೂ ತಿನ್ನು, ಹಣ್ಣು ಅಂಥದ್ದು ಏನಾದರೂ ತಿನ್ನು ಅಂತ ಹೇಳಿ ಕೊಡ್ತಿದ್ರು. ಒಂದೆರಡು ಬಾಳೆಹಣ್ಣು ತಿಂದಿದ್ದೆ ಅಷ್ಟೇ. ಅದು ಬಿಟ್ಟರೆ ಏನು ನೀರು ಕುಡಿದಿರಲಿಲ್ಲ ಅಷ್ಟಾಗಿ. ಬಟ್ ಸುಸ್ತು ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಸಂಜೆವರೆಗೂ ನನಗೇನು ಸುಸ್ತು ಅನ್ನಿಸ್ತಿರ್ಲಿಲ್ಲ, ಎನರ್ಜೆಟಿಕ್ ಆಗಿ ಚೆನ್ನಾಗೇ ಇದ್ದೆ. ಹಾಗೆ ಇವಾಗ ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಅವರು ಬಂದು ನಮ್ಮೂರವರೇ. ಅವರು ಕೂಡ ಈ ನಾಗರ ಹಬ್ಬನ ಮಾಡ್ತಾರೆ. ಹಾಗಾಗಿ ಅವರು ಪೂಜೆಗೆ ಅಂತ ಹೇಳಿ ನಮ್ಮ ಜೊತೆ ಬರ್ತೀವಿ ಹುತ್ತದ ಹತ್ರ ಅಂತ ಹೇಳಿ ಕಾಯ್ಕೊಂಡಿದ್ದು, ನಮ್ಮ ಜೊತೆಗೆ ಬಂದರು ಪೂಜೆ ಮಾಡೋದಕ್ಕೆ ಅಂತ ಹೇಳಿ. ಅವರು ಅಡುಗೆನಾದರೂ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ತೊಗೊಬಂದಿದ್ರು ಹುತ್ತದ ಹತ್ರ. ನಮ್ಮನ್ನು ಕಾಯ್ಕೊಂಡು ನಮ್ಮ ಜೊತೆಗೆ ಬಂದು ಹುತ್ತದ ಹತ್ರ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದರು ನಮ್ಮ ಜೊತೆನೇ. ಹಾಗೆ ಅವರು ಮತ್ತು ನಾವು ಇಬ್ಬರು ಸೇರಿ ಒಂದೇ ಹುತ್ತಕ್ಕೆ ಪೂಜೆನ ಮಾಡ್ತಾಯಿದ್ದೀವಿ. ಹಾಗೆ ಇದು ಬಂದು ಹಣ್ಣೆ ಹೂವು ಅಂತ ಹೇಳಿ, ಇದನ್ನು ವಿಶೇಷವಾಗಿ ನಾವು ಹುತ್ತದ ಮೇಲೆ ಹಾಕಿ ಪೂಜೆನ ಮಾಡ್ತೀವಿ. ಹುತ್ತಕ್ಕೆ ಅಂತ ಹೇಳಿ ಅರ್ಶಿನದ ದಾರನ ಮಾಡ್ಕೊಂಡಿದ್ದೆ. ಹಾಗೆ ಅಕ್ಷತೆನ ಕೂಡ ಮಾಡ್ಕೊಂಡ್ಬಂದಿದ್ವಿ. ಅದನ್ನು ಹುತ್ತದ ಮೇಲೆ ಹಾಕ್ತಾಯಿದ್ವಿ. ಹಾಗೆ ಈ ನಾಗರ ಹಬ್ಬನ ನಾವು ಬಿಳಿ ಬಟ್ಟೆನ ಹಾಕ್ಕೊಂಡೇ ಪೂಜೆನ ಮಾಡಬೇಕು. ಹಾಗಾಗಿ ನಾನು ಬಿಳಿ ಬಣ್ಣದ ಒಂದು ಸೀರೆನ ಉಟ್ಕೊಂಡಿದ್ದೆ. ಹಾಗೆ ಸೀರೆನ ನಾನೇ ಉಟ್ಕೊಂಡಿದ್ದೆ. ಬಟ್ ನನಗೆ ಸೀರೆ ಉಟ್ಕೊಳ್ಳೋದಕ್ಕೆ ಅಷ್ಟಕ್ಕಷ್ಟೇ ಬರೋದು. ಬಟ್ ಹೆಂಗೋ ಒಂದು ಸುಮಾರಾಗಿ ಉಟ್ಕೊಂಡೆ ಇವತ್ತು. ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ, ಇದು ನಾಗರ ತಾಳಿ, ನಮ್ಮ ಮುತ್ತಜ್ಜಿ ಮಾಡಿಸ್ಕೊಂಡಿರೋದು. 7 ತಾಳಿ ಇದೆ ಅದರಲ್ಲಿ. 7 ಕೂಡ ನಾಗರ ತಾಳಿನೇ. ಮೇಯ್ನಾಗಿ ಅದನ್ನು ಹುತ್ತದ ಮೇಲೆ ಇಟ್ಟು ಅದಕ್ಕೆ ಪೂಜೆನ ಮಾಡಬೇಕು. ಹಾಗೆ ಎಡೆಗೆ ವಿಳೆದೆಲೆ ಅಡಿಕೆನ ಇಟ್ಟು, ಬಾಳೆಹಣ್ಣನ್ನು ಇಟ್ಟು, ಚಿಗಣಿ ಟಮಟನ ಮಾಡಿರ್ತೀವಿ ಅದನ್ನು ಇಟ್ಟು, ಇದು ಉಗ್ಗೆದನ್ನ. ಉಗ್ಗೆದನ್ನ ಮೇಯ್ನಾಗಿ ಉಗ್ಗೆದನ್ನೇ ಮಾಡಬೇಕು. 3 ಬಾಳೆ ಎಲೆನ ಇಟ್ಟು ಅದಕ್ಕೆ ಉಗ್ಗೆದನ್ನ ಇಕ್ತಾಯಿದ್ವಿ. ಆ ಕಡೆ ಪಕ್ಕದಲ್ಲಿರೋರ್ದು ಬೇರೆಯವ್ರದ್ದು. ಚಿತ್ರಾನ್ನ ಮಾಡ್ಕೆ ಬಂದಿದ್ದೀರಿ ನೀವು? ಇದು ಎಳೆ ಅವರೆಕಾಯಿ ಸಿಪ್ಪೆ ಮತ್ತು ಅವರೆಕಾಯಿನ ಹಾಕಿ ಮಾಡಿರೋ ಅಂಥ ಪಲ್ಯ. ಇದಕ್ಕೆ ನಾವು ಹುಚ್ಚಳ್ಳುಳ್ಳಿನ ಮಿಕ್ಸ್ ಮಾಡಿ ಮಾಡಿರ್ತೀವಿ. ಟೇಸ್ಟೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮದು? ನಮ್ಮದು ಅಡುಗೆ ಅಷ್ಟೇ. ಈಗ ಹಾವು ಬಂದ್ಬಿಡ್ಬೇಕು ಟುಸ್ ಅಂತ. ಶಾಂತ ಕಾಯಿನೂ ಅಷ್ಟು ಓಡು ಚಂದ್ರಕರ್ಮ ಅಂತ ಇರುತ್ತೆ. ಚಂದ್ರಕರ್ಮ ಅಂತ ಇರುತ್ತೆ. ಇದು ಅವರೆಕಾಯಿ ಸಾಂಬಾರು. ಅವರೆಕಾಯಿ ಸಾಂಬಾರನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಹಾಗೆಯೇ ಕಾಯಿ ರಸ ಅಂತ ಮಾಡ್ತೀವಿ. ತೆಂಗಿನಕಾಯಿಗೆ ಬೆಲ್ಲ ಮತ್ತು ಏಲಕ್ಕಿ ಶುಂಠಿನ ಹಾಕಿ ರುಬ್ಬಿ ಮಾಡಿರೋ ಅಂಥದ್ದು. ಈ ಅನ್ನಕ್ಕೆ ಈ ಕಾಯಿ ರಸ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಫೈನಲಿ ಪೂಜೆಗೆ ಎಲ್ಲ ರೆಡಿ ಆಯಿತು. ಪೂಜೆನ ಮಾಡಬೇಕು. ಹಾಗೆ ನಾನು ಅವಾಗಿಂದ ನಾಗರ ಹಬ್ಬ ಅಂತಲೇ ಉಚ್ಚಾರಣೆ ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಹೇಳಬೇಕು ಅಂದರೆ ನಾವು ಮಾಡ್ತಾ ಇರೋದು ನಾಗರ ಹಬ್ಬ ಅಲ್ಲ, ನಾಗರ ತಿಥಿ. ಈ ನಾಗರ ತಿಥಿನ ಹೆಚ್ಚಾಗಿ ನಮ್ಮ ರೈತಾಪಿ ಕುಟುಂಬದವರು ಮಾಡ್ತಾ ಇದ್ದಾರೆ. ಈ ನಾಗರ ತಿಥಿನ ನಾವೇನಕ್ಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕತೆ ಇದೆ. ರೈತ ಕುಟುಂಬದವರು ಏನಕ್ಕೆ ಮಾಡ್ಕೊಳ್ತಾ ಬಂದಿದ್ದೀವಿ, ಇದು ಏನಕ್ಕೆ ರೂಢಿಯಾಗಿ ಬಂತು ನಮಗೆ ಅಂತ ಹೇಳ್ತೀನಿ. ಆ ಕಥೆನೂ ಕೂಡ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ ಆ ಕತೆ. ಆದರೆ ನಾನು ಚಿಕ್ಕದಾಗಿ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಕಥೆನ ನಮ್ಮ ತಾತ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು. ಅವ್ರು ಹೇಳ್ಕೊಟ್ಟಿರೋಂಥ ಕಥೆನ ನಾನು ನಿಮಗೆ ಹೇಳ್ತೀನಿ. ಒಂದು ಹಾವು ತನ್ನ ಮರಿಗಳ ಜೊತೆ ಒಂದು ಹೊಲದಲ್ಲಿ ವಾಸ ಇರುತ್ತೆ. ಒಂದು ದಿನ ಏನಾಗುತ್ತೆ ಅಂದರೆ, ಮರಿಗಳನ್ನ ಬಿಟ್ಟು ಹಾವು ಎಲ್ಲೋ ಹೋಗಿರುತ್ತೆ. ಆ ಸಮಯದಲ್ಲಿ ಆ ಹೊಲದ ರೈತ ಆ ಜಮೀನಿನಲ್ಲಿ ಕೆಲಸ ಮಾಡೋವಾಗ ಆ ಮರಿಗಳನ್ನ ನೋಡಿ, ಹಾವಿನ ಮರಿಗಳನ್ನ ನೋಡಿ ಹೆದರ್ಕೊಂಡು ಅದನ್ನೆಲ್ಲ ಸಾಯಿಸಾಕ್ಬಿಡ್ತಾನೆ. ಆವಾಗ ಹಾವು ಕೂಡ ಅಲ್ಲಿಗೆ ಬರುತ್ತೆ. ಅದನ್ನೆಲ್ಲ ನೋಡಿದ್ಮೇಲೆ ತುಂಬ ಕೋಪಗೊಂಡು ಆ ಹಾವು
ಆ ರೈತ ನಮಗೆ ಒಂದು ಶಾಪನ ಕೊಡುತ್ತೆ. ರೈತನಿಗೆ ನಿನ್ನ ವಂಶವನ್ನು ನಿರ್ವಂಶ ಮಾಡ್ತೀನಿ ಅಂತ ಹೇಳಿ ಶಾಪನ ಇಟ್ಟಿರುತ್ತೆ. ಆ ರೈತನ ಎಲ್ಲ ಕುಟುಂಬದವ್ರನ್ನು ಕೂಡ ಆ ಹಾವು ಸಾಯಿಸಾಕುತ್ತೆ. ಮತ್ತು ಆ ರೈತನಿಗೆ ಒಬ್ಬಳು ತಂಗಿ ಇರ್ತಾಳೆ. ಅವಳನ್ನು ಕೂಡ ಸಾಯಿಸಬೇಕು ಅಂತ ಹೇಳಿ ಅವಳನ್ನು ಹುಡುಕೊಂಡು ಅವಳ ಗಂಡನ ಮನೆಗೆ ಹೋಗುತ್ತೆ. ಆ ಟೈಮಲ್ಲಿ ಅವತ್ತಿನ ದಿವಸ ಆ ರೈತನ ತಂಗಿ ಮನೆಯೆಲ್ಲ ಗುಡಿಸಿ ಒರೆಸಿ ರಂಗೋಲಿನ ಹಾಕಿ ಆ ಹಾವಿನ ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ಶುದ್ಧವಾಗಿರಿಸಿ ದೇವರ ಕೋಣೆಯಲ್ಲಿ ಒಂದು ಬಟ್ಟಲಲ್ಲಿ ತುಂಬ ಹಾಲಿಟ್ಟು ದೇವರ ಪೂಜೆಯನ್ನು ಮಾಡ್ತಿರ್ತಾಳೆ. ನಾಗದೇವರನ್ನು ನೆನೆಸ್ಕೊಂಡು ಅವಳು ಸ್ಮರಿಸ್ತಾ ಇರ್ತಾಳೆ. ಅದನ್ನು ನೋಡಿ ಈ ಹಾವಿಗೆ ಆಶ್ಚರ್ಯ ಆಗುತ್ತೆ. ಹಾಗೆಯೇ ಅವಳನ್ನು ಕಡಿಯೋದಕ್ಕೆ ಸಾಯಿಸೋದಕ್ಕೆ ಅಂತ ಹೋಗಿರೋ ಅಂಥ ಹಾವು ಅವಳನ್ನು ಸಾಯಿಸೋದಕ್ಕೆ ಆಗೋದಿಲ್ಲ. ಅವಳ ಭಕ್ತಿಗೆ ಅದು ಮೆಚ್ಚಿಕೊಂಡು ಅವಳನ್ನು ಏನೂ ಮಾಡೋದಿಲ್ಲ. ಅವಳು ಧ್ಯಾನ ಮಾಡುವಾಗ ಆ ಬಟ್ಲಲ್ಲಿ ಇಟ್ಟಿರೋಂಥ ಹಾಲನ್ನು ಹಾವು ಕುಡಿತಾ ಇರುತ್ತೆ. ಆವಾಗ ಅವಳು ತಕ್ಷಣ ಕಣ್ಬಿಟ್ಟು ನೋಡಿದಾಗ ಆಶ್ಚರ್ಯ ಆಗಿಬಿಡುತ್ತೆ. ನನ್ನ ಭಕ್ತಿಗೆ ಮೆಚ್ಚಿ ದೇವರು ಬಂದಿದ್ದಾನಲ್ಲ ಅಂತ ಹೇಳಿ ತುಂಬ ಖುಷಿ ಪಡ್ತಾಳೆ. ಆಗ ಆ ಹಾವು ಹೇಳುತ್ತೆ ಅವಳಿಗೆ, ನಾನು ಬಂದಿರೋದು ನಿನ್ನ ಭಕ್ತಿನ ಮೆಚ್ಚಿ ಅಲ್ಲ, ನಿನ್ನ ವಂಶವನ್ನು ನಿರ್ವಂಶ ಮಾಡೋದಕ್ಕೆ ಬಂದಿದ್ದೀನಿ. ನಿನ್ನ ತವರು ಮನೆ ವಂಶವನ್ನು ನಾನು ಉಳಿಸಲ್ಲ, ಹಾಗಾಗಿ ನಿನ್ನನ್ನು ಕೂಡ ಸಾಯಿಸೋದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಅವಳಿಗೆ ತುಂಬ ಆತಂಕ ಆಗುತ್ತೆ. ಆಗ ಅವಳು ಕೇಳ್ಕೊತಾಳೆ, ದಯವಿಟ್ಟು ನನ್ನ ತವರು ಮನೆಯನ್ನು ನಿರ್ವಂಶ ಮಾಡಬೇಡ. ನನ್ನ ತವರು ಮನೆ ಚೆನ್ನಾಗಿರಬೇಕು. ನನ್ನ ತವರು ಮನೆಗೋಸ್ಕರ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ನನ್ನ ತವರು ಮನೆ ಮಾತ್ರ ನೀನು ಏನೂ ಮಾಡಬೇಡ ಅಂತ ಹೇಳಿ ಕೇಳ್ಕೊತಾಳೆ. ಅವಳು ಬೇಡ್ಕೊಳ್ಳೋ ಅಂಥ ಆ ರೀತಿನ ನೋಡಿ ಆ ಹಾವಿಗೂ ಕೂಡ ಒಂದು ಕರುಣೆ ಅನ್ನೋದು ಬರುತ್ತೆ. ಆಗ ಆ ಹಾವು ಈ ರೀತಿಯಾಗಿ ಅವಳಿಗೆ ಹೇಳುತ್ತೆ, ನೀನು ನನ್ನ ಮೇಲೆ ಇಟ್ಟಿರೋ ಅಂಥ ಭಕ್ತಿ ಮತ್ತು ನಿನ್ನ ತವರು ಮನೆ ಮೇಲೆ ನೀನು ಇಟ್ಟಿರುವಂಥ ಅಭಿಮಾನವನ್ನು ನೋಡಿ ನನಗೆ ಖುಷಿ ಆಯಿತು. ಆದರೆ ನನ್ನ ಮಕ್ಕಳನ್ನು ಸಾಯಿಸಿರೋ ಅಂಥ ನಿಮ್ಮ ರೈತ ಕುಟುಂಬ ವರ್ಷನೂ ಕೂಡ ನನ್ನ ಮಕ್ಕಳ ತಿಥಿಯನ್ನು ನಡೆಸ್ಕೊಳ್ತಾ ಬರಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತೆ. ಆವಾಗಿಂದ ಇಲ್ಲಿಯವರೆಗೂ ಈ ನಾಗರ ತಿಥಿಯನ್ನು ಕೆಲವು ರೈತ ಕುಟುಂಬದವರು ನಡೆಸ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ತನ್ನ ಅಣ್ಣನ ಜೀವವನ್ನು ಉಳಿಸಿರೋ ಅಂಥ ತಂಗಿ ಮತ್ತು ತನ್ನ ತವರು ಮನೆ ನಿರ್ವಂಶ ಆಗದಂತೆ ಕಾಪಾಡಿರೋ ಅಂಥ ಒಬ್ಬ ಹೆಣ್ಣು ಮಗಳನ್ನು ನಾಗರ ಹಬ್ಬಕ್ಕೆ ತಪ್ಪದೇ ಕರಿಬೇಕು ಅಂತ ಹೇಳ್ತಾರೆ. ಯಾವ ಹಬ್ಬಕ್ಕೆ ಕರೀದೇ ಇದ್ರೂ ಕೂಡ ಈ ನಾಗರ ಹಬ್ಬಕ್ಕೆ ಹೆಣ್ಣು ಮಕ್ಕಳನ್ನು ಕರಿಬೇಕು ಅನ್ನೋದು ಹಿರಿಯರ ಮಾತು. ಹಾಗೆ ಇದಿಷ್ಟು ಈ ನಾಗರ ತಿಥಿಯ ಕತೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಹುತ್ತಕ್ಕೆ ಹಾಲು ತುಪ್ಪನ ಬಿಡ್ತಾಯಿದ್ವಿ. ಹಾಗೆ ಈ ಹುತ್ತದ ಪೂಜೆಗೆ ಮನೆಯವರೆಲ್ಲ ಬಂದು ಪೂಜೆನ ಮಾಡ್ತಿದ್ವಿ. ಆದರೆ ಈ ವರ್ಷ ನಮ್ಮ ತಾತಗೆ ಹುಷಾರಿಲ್ಲ ಅಂತ ಹೇಳಿ ಅವ್ರನ್ನ ಆಸ್ಪತ್ರೆಯಿಂದ ಕರ್ಕೊಬಂದಿದ್ವಲ್ಲ, ಹಾಗಾಗಿ ಮನೇಲೇ ಇರಲಿ ಅಂತ ಹೇಳಿ ಅವ್ರನ್ನ ಬಿಟ್ಟು ಬಂದಿದ್ವಿ. ಆದರೆ ನಮ್ಮ ಅಪ್ಪಾಜಿ ಸಂಜೆ ಆಗಿಬಿಟ್ಟಿತ್ತು ಅಲ್ವಾ, ದನಕರುಗಳಿಗೆ ನೀರು ಕುಡಿಸ್ಬೇಕಾಗಿತ್ತು. ಹಾಗೆ ಹಾಲು ಕರೆಯೋದು ಕೂಡ ಇತ್ತು. ಹಾಗಾಗಿ ಅವರು ಕೂಡ ಬರಲಿಲ್ಲ. ನಾವೇ ಎಲ್ಲರೂ ಕೂಡ ಪೂಜೆ ಮಾಡಿಕೊಂಡು ಅಲ್ಲಿ ಇರೋವಂಥ ಪ್ರಸಾದ ಏನಿದೆ, ದೇವ್ರಿಗೆ ಇಟ್ಟಿರೋ ಅಂಥ ಎಡೆ ಏನಿದೆ ಅದನ್ನು ಯಾರಿಗಾದ್ರೂ ಕೊಡೋದಕ್ಕೆ ಅಂತ ನೋಡಿದ್ವಿ. ಅಲ್ಲಂತೂ ಸಂಜೆ ಆಗಿಬಿಟ್ಟಿತ್ತಲ್ವ, 6 ಗಂಟೆ ಹತ್ತತ್ರ ಆಗಿತ್ತು. ಯಾರೂ ಇರಲಿಲ್ಲ. ಯಾಕೆಂದರೆ ಎಲ್ಲ ದನ ಕರುಗಳನ್ನ ಹಿಡ್ಕೊಂಡು ಮನೆಗೆ ಹೋಗ್ಬಿಟ್ಟಿರ್ತಾರೆ. ಯಾರೂ ನಮಗೆ ಕಾಣಿಸ್ಲಿಲ್ಲ. ಹಾಗಾಗಿ ಇಟ್ಟಿರೋಂಥ ಎಡೆನ ನಾವೇ ತಿಂದು, ಹಾಗೆ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದರಿಂದ ಪೂಜೆ ಎಲ್ಲ ಮುಗಿಸಿದ ಮೇಲೆ ಅಲ್ಲಿ ಇಟ್ಟಿರೋವಂಥ ಎಡೆನ ತಿನ್ನೋದ್ರ ಮೂಲಕ ಉಪವಾಸನ ಮುರಿತಾ ಇದ್ದೀನಿ. ಹಾಗೆ ಸೂರ್ಯ ಮುಳುಗೋದ್ರೊಳಗೆ ಎಲ್ಲ ಪೂಜೆನೂ ಹಾಗೆ ಮುಗಿದಿದ್ದು ಒಂದು ಖುಷಿ. ಮಾಮ ಕೊಟ್ಟು ಬಲೆ ಅವನು ಡೈಲಿ ಅವನು ತಿನ್ಸ್ತಾನೆ. ತಿನ್ನವ ಒಂದು ಚಟ್ನಿ ಕೊಡು. ಚಟ್ನಿ ನಾನು ಹೇಳಿದ್ದು. ಕುಡಿಯೋ ನೀರ ಕೊಟ್ಟು ಕೊಡ ಅಮ್ಮ. ಒಂದು ಲೋಟ ಕುಯ್ ಕೊಡಮ್ಮ ನೀರ. ಇಷ್ಟೊಂದು ಆಗ್ತಾ ಇದೆ, ತಿನ್ನಲ್ಲ ನಾನು. ಎತ್ತಿಚ್ಚು ಕಾಲು ಚೆನ್ನಾಗಿದೆ. ಚೆನ್ನಾಯ್ತು. ಅಮ್ಮ ಲೋಟದಲ್ಲಿ ನೀರು ಕೊಡು ಮಮ್ಮಿ. ಸಕ್ಕರೆ ಹಾಕಿದ್ರೆ ಬೆಲ್ಲ ಹಾಕಿದ್ದೀರಾ? ಕೊಡು ಮಮ್ಮಿ ಲೋಟ ಅವಲ್ಲ.
ಚಂದಕ್ಕೆ ಯಾರು ಕರೆದಿದ್ರು ಊಟಕ್ಕೆ? ವಾ ಆಮೇಲೆ ಅಲ್ಲಿ ಕೊಡಲಿ ತಿರ್ಗಿಸ್ಕೆ ಮೇಕೆ ಹೇಳಿ ಅಲ್ಲೇ ತಿರ್ಗಿಸೋದಲ್ಲ. ಸಾಂಬ್ರಾಣಿ ಧೂಪ ಹಾಕ್ಬಿಡ್ತಾನೆ ಮನೆ ಸಾಂಬ್ರಾಣಿ ಇತ್ತು. ಸಾಂಬ್ರಾಣಿ ಹಾಕಲ್ಲ ತಗೋದು. ಹಾಂ ಹಾಕಲ್ವ? ಕಾಳು ಕಣ್ಣ ಮನೆ ನೋಡ್ಲಿ ಎಷ್ಟು ಚೆನ್ನಾಗಿ ಗೊತ್ತಾ. ನಮ್ಮ ಕೈಯಲ್ಲಿ ತಿನ್ನಲ್ವ ಅನ್ಪೈತಿ. ಇಲ್ಲಿಗೆ ಹಾಕಿ ಅಂತ ನೋಡಿ, ಇಲ್ಲಿಗೆ ಹಾಕು ಅಂತವನೆ. ಬಿಡು ಬಿಡುತ್ತೆ ಸಾಕು ಸಾಕು ಸಾಕು. ನಾವು ಬೆಲ್ಲ ಹಾಕಿದ್ವಾ? ಹೌದಾ ಮಗನೇ? ಚಿನಿ ಸ್ವೀಟ್ ಆಗೈತೆ ನೋಡಿದು ಚಿನಿ ಬೆಲ್ಲ ಇದು. ಪೂಜೆ ಎಲ್ಲ ಮುಗಿದ್ಮೇಲೆ ನಾವೆಲ್ಲರೂ ಕೂತ್ಕೊಂಡು ಅಲ್ಲೇ ದೇವ್ರ ಪ್ರಸಾದನ ತಿಂದು ಮನೆಗೆ ಹೋದ್ವಿ. ಇವತ್ತು ನಾಗರ ತಿಥಿಯ ದಿನ ನಮ್ಮ ಕೈಲಾದಷ್ಟು ಜನರಿಗೆ ಅನ್ನನ ಹಾಕೋದು ತುಂಬ ಒಳ್ಳೆಯದು ಅಂತ ಹೇಳಿ ನಾವು ಕೆಲವರನ್ನ ಊಟಕ್ಕೂ ಕೂಡ ಕರೆದಿದ್ವಿ. ಸಂಜೆ ಕರೆದವರೆಲ್ಲ ಬಂದು ಊಟ ಕೂಡ ಮಾಡಿದ್ರು. ಹಾಗೆ ಇದು ಇವತ್ತಿನ ವ್ಲಾಗ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.